ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ಸಂಚಿಕೆಯಲ್ಲಿ ನಾಳೆ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಸಂಚಿಕೆ ಆರಂಭದಲ್ಲಿ ಮನೋಜ್ ಅಂತೂ ತುಂಬ ಖುಷಿಯಾಗಿರ್ತಾನೆ. ಚಾಯಿನಿಂದ 30 ಲಕ್ಷ ಬಡ್ಡಿ ಸಮೇತ ವಸೂಲಿ ಮಾಡಿದ್ದಕ್ಕೆ ರೋಹಿಣಿನಂತೂ ಹಿಡಿದು ಕುಂದಾಡ್ತಾ ಇರ್ತಾನೆ. ಅಯ್ಯೋ, ನಂಗೆ ತುಂಬ ಖುಷಿ ಆಗ್ತಿದೆ ರೋಹಿಣಿ, ನನಗೆ ಈ ದುಡ್ಡು ವಾಪಸ್ಸೇ ಬರೋದೇ ಇಲ್ಲ ಅಂತ ಅಂದ್ಕೊಂಬಿಟ್ಟೆ. ನಿನ್ನ ದಯೆಯಿಂದ ನಂಗೆ ದುಡ್ಡು ಬಂದುಬಿಡ್ತು ರೋಹಿಣಿ ಅಂತ ತುಂಬ ಖುಷಿ ಆಗ್ತಾನೆ. ಆಯಿತು ಮನೋಜ್, ಬನ್ನಿ ನಾವು ಇವಾಗ ಫಸ್ಟು ಹೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ಕೊಂಬರೋಣ ಅಂದ್ಬಿಟ್ಟು ರೋಹಿಣಿ ಮನೋಜ್ನ ಕರ್ಕೊಂಡು ಹೋಗ್ತಾಳೆ. ಇಬ್ಬರು ಖುಷಿಯಾಗಿ ಐಸ್ ಕ್ರೀಮ್ ಪಾರ್ಲರ್ಗೆ ಐಸ್ ಕ್ರೀಮ್ ತಿನ್ನಬೇಕಾದ್ರೆ ರೋಹಿಣಿ ಕೈಗೆ ಒಂದು ಮುದ್ದು ಕೊಡ್ತಾನೆ ಮನೋಜ್ ಏನು ಮಾಡ್ತಿದ್ದೀರಾ ನೀವು, ಎಲ್ಲರೂ ಇಲ್ಲಿ ನೋಡ್ತಾ ಇದ್ದಾರೆ ಅಂದಾಗ. ಅದಕ್ಕೆ ರೋಹಿಣಿ ನಾನು ನಿನ್ನ ಕೈ ಕೊಟ್ಟಿದ್ದು, ನೀನು ತುಂಬ ಬ್ರಿಲಿಯಂಟ್ ರೋಹಿಣಿ, ನೀನು ನನಗಿಂತ ಬುದ್ಧಿವಂತೆ ಅಂತ ಹೇಳ್ತಾನೆ. ಫಸ್ಟಿಗೆ ಹೋಗಿ ಈ ದುಡ್ಡನ್ನ ಅಪ್ಪಂಗೆ ಕೊಟ್ಬಿಟ್ಟು ಸೂರ್ಯನ ಬಾಯಿ ಮುಚ್ಚಿಸ್ತೀನಿ ನೋಡ್ತಾ ಇರು ಅಂತ ಹೇಳಿದಾಗ, ಸೂರ್ಯನ ಬಾಯಿ ಯಾಕೆ ಮುಚ್ಚಿಸ್ಬೇಕು, ಇದು ದುಡ್ಡು ನಿಮ್ಮ ಅಪ್ಪನಿಗೆ ಯಾಕೆ ಕೊಡಬೇಕು ಅಂತ ರೋಹಿಣಿ ಕೇಳಿದಾಗ, ಯಾಕೆ ಅಂದರೆ ಇದು ಅಪ್ಪನ ದುಡ್ಡಲ್ವ ರೋಹಿಣಿ, ಇಷ್ಟು ದಿನ ಸೂರ್ಯ ಯಾವಾಗಲೂ ದುಡ್ಡು ಕಳ್ಕೊಂಡೆ ಅಂತ ಯಾವಾಗಲೂ ಅವಮಾನ ಮಾಡ್ತಿದ್ದ. ಈ ದುಡ್ಡು ತಗೊಂಡು ಕೊಟ್ಟು ಅವ್ನು ಬಾಯಿ ಮುಚ್ಚಿಸ್ಬೇಕು. ನೋಡು, ನಾನು ದುಡ್ಡು ಕಳ್ಕೊಂಡಿಲ್ಲ, ಬಡ್ಡಿ ಸಮೇತ ಸೇರಿಸಿ ದುಡ್ಡು ತಂದಿದ್ದೀನಿ ಕಣೋ, ನಾನೇ ಪೆಕ್ರ ಅಲ್ಲ ಕಣೋ, ನಾನು ಡಿಗ್ರಿ ಓದಿದ್ದೀನಿ ಕಣೋ ಅಂತ ತೋರಿಸ್ತೀನಿ ಅಂತ ಹೇಳ್ತಾನೆ. ಆಗ ರೋಹಿಣಿ, ಮನೋಜ್ ನಿಮ್ಗೇನು ತಲೆಗಿಲ್ಲ ಕೆಟ್ಟಿದೆಯಾ, ಇಷ್ಟು ದುಡ್ಡನ್ನ ಹೋಗ್ಬಿಟ್ಟು ನಿಮ್ಮ ಅಪ್ಪನ ಹತ್ರ ಕೊಡ್ತೀರಾ, ಅದು ಸೂರ್ಯನ ಬಾಯಿ ಮುಚ್ಸೋಕ್ಕೋಸ್ಕರ, ನಿಮ್ಗೇನಾದರೂ ಇದಾಗಿದೆಯಾ, ಇವಾಗ ನೀವು ದುಡ್ಡು ಕೊಟ್ಬಿಟ್ರೆ ಸೂರ್ಯ ಸುಮ್ಮನೆ ಆಗಿಬಿಡ್ತಾನಾ, ನಿಮ್ಗೇನಾದರೂ ಏನಾಗಿದೆ ಮನೋಜ್, ನೀವು ಸ್ವಲ್ಪ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ. ಈಗ ನೀವು ದುಡ್ಡು ಕೊಟ್ಟರೆ ಏನು ಸಿಗುತ್ತೆ ಅಂದ್ಕೊಂಡಿದ್ದೀರಾ, ಇದನ್ನು 3 ಪಾಲು ಮಾಡ್ತಾರೆ, ಅದರಲ್ಲಿ ಸೂರ್ಯ ಅಪ್ಪನಿಗೂ ಒಂದು ಪಾಲು ಸಿಗಬೇಕು ಅಂತೇಳಿ 4 ಪಾಲು ಮಾಡ್ತಾರೆ. ಅವಾಗ ನಿಮ್ಗೆ ದುಡ್ಡು ಎಷ್ಟು ಸಿಗುತ್ತೆ ಹೇಳಿ, ಅವಾಗ ನೀವು ಕೆನಡಾಗೆ ಹೋಗೋಕ್ಕಾಗತ್ತಾ ಕೆಲಸಕ್ಕೆ, ಏನಂತ ಯೋಚನೆ ಮಾಡ್ತಿದ್ರೆ ನೀವು, ಸ್ವಲ್ಪ ಪ್ರಾಕ್ಟಿಕಲಾಗಿ ಇರಿ ಮನೋಜ್ ಅಂತ ಬೈತಾಳೆ. ಅಯ್ಯೋ ರೋಹಿಣಿ, ನಾನು ಇದನ್ನೆಲ್ಲ ಯೋಚನೆ ಮಾಡಲಿಲ್ವಲ್ಲ ರೋಹಿಣಿ, ಈಗೇನು ಮಾಡೋದು ರೋಹಿಣಿ ಅಂತ ಹೇಳಿದಾಗ, ಫಸ್ಟು ನೀವು ಕೆನಡಾಗೆ ಹೇಗೆ ಹೋಗಬೇಕು ಅದನ್ನು ಡಿಸೈಡ್ ಮಾಡೋಣ. ಕೆನಡಾಗೆ ನೀವು ಹೋಗಿ ಫಸ್ಟು, ಆಮೇಲೆ ನಾನು ಸ್ವಲ್ಪ ದಿನ ಆದಮೇಲೆ ಬರ್ತೀನಿ, ಆಮೇಲೆ ನೀವು ದುಡ್ದು ಬೇಕಾದ್ರೆ ನಿಮ್ಮ ಅಪ್ಪನಿಗೆ ದುಡ್ಡು ವಾಪಸ್ ಕೊಡಿರಂತೆ. ನಾನೇ ನಿಮ್ಮ ತಂದೆಗೆ ದುಡ್ಡನ್ನ ಯಾಮರ್ಸಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಈ ಫಸ್ಟು ನಮ್ಮ ಲೈಫ್ ನಾವು ಸೆಟ್ಲ್ ಮಾಡ್ಕೊಬೇಕು, ದುಡ್ಡು ಅನ್ನೋದು ನಮ್ಮ ಲೈಫ್ಗೆ ತುಂಬ ಇಂಪಾರ್ಟೆಂಟ್ ಮನೋಜ್ ಅಂತ ಹೇಳ್ತಾಳೆ. ಸರಿ ರೋಹಿಣಿ, ನೀನು ಹೇಳ್ದಾಗೆ ಮಾಡ್ತೀನಿ ಅಂತ ಮನೋಜ್ ಹೇಳ್ತಾನೆ. ಇಬ್ಬರು ಏಜೆನ್ಸಿಗೆ ಹೋಗಿದ ತಕ್ಷಣ ಏಜೆನ್ಸಿ ಅವ್ರನ್ನ ನೋಡಿ, ನಾನು ಅದೇ ಇಂಟರ್ವ್ಯೂ ಸೆಲೆಕ್ಟ್ ಆಗಿದ್ನಲ್ಲ ಅಂತ ಮನೋಜ್ ಹೇಳಿದಾಗ, ಹೌದು ಏನು ಹೇಳಿ, ಏನು ವಿಷಯ ಅಂದಾಗ, ಅದೇ ಸರ್ ನನಗೆ ಅಮೌಂಟ್ ಅಡ್ಜಸ್ಟ್ ಆಗಿದೆ, ಕ್ಯಾಶ್ ಕೊಡ್ಲಾ ಚೆಕ್ ಕೊಡ್ಲಾ ಅಂದಾಗ, ನೀವು ಕ್ಯಾಶ್ ಕೊಟ್ಟರು ಚೆಕ್ ಕೊಟ್ಟರು ಎರಡೂ ಯೂಸ್ ಇಲ್ಲ ಸರ್, ಆಲ್ರೆಡಿ ನಿಮ್ಮ ಕೆಲಸಕ್ಕೆ ಬೇರೆಯವ್ರು ಹೋಗಾಯಿತು ಅಂತ ಹೇಳಿದಾಗ ಮನೋಜಿಗೆ ಶಾಕ್ ಆಗುತ್ತೆ. ಏನು ಸರ್ ಹೀಗೆ ಹೇಳ್ತಾ ಇದ್ದೀರಾ, ನನ್ನನ್ನು ತಾನೇ ಕಳಿಸ್ತೀನಿ ಅಂತೇಳಿ, ಅದಕ್ಕೆ ಸರಿಯಾದ ಕ್ವಾಲಿಫಿಕೇಷನ್ ನನಗೆ ತಾನೇ ಇರೋದು ಅಂತ ಹೇಳಿದ್ರೆ, ಸರಿಯಾದ ಕ್ವಾಲಿಫಿಕೇಷನ್ ನಿಮಗೆ ಇರೋದು, ಈಗ ಹೋಗಿರೋ ಕ್ಯಾಂಡಿಡೇಟ್ಗೆ ನಿಮ್ಮಷ್ಟು ಕ್ವಾಲಿಫಿಕೇಷನ್ ಇಲ್ಲ ಅಂತಾರೆ, ಮತ್ತು ನನ್ನ ತಾನೇ ಕಳಿಸ್ಬೇಕು ಅಂತ ಹೇಳಿದಾಗ, ಸರ್ ನೋಡಿ ಆಲ್ರೆಡಿ ಅವರು ದುಡ್ಡು ತಂದು ಕೊಟ್ಟರು, ಆಲ್ರೆಡಿ ನೆಕ್ಸ್ಟ್ ವೀಕ್ ಹೋಗಿ ಅವರು ಡ್ಯೂಟಿಗೆ ಜಾಯ್ನ್ ಆಗ್ತಿದ್ದಾರೆ, ಕೆನಡಾಗೂ ಕೂಡ ಅವ್ರು ಹೋಗಾಯಿತು, ನೀವು ದುಡ್ಡು ಲೇಟಾಗಿ ಕೊಟ್ಟರೆ ನಾನೇನು ಸರ್ ಮಾಡೋಕ್ಕಾಗತ್ತೆ ಅಂತ ಏಜೆನ್ಸಿ ಅವ್ರು ಹೇಳ್ತಾರೆ. ಆಗ ರೋಹಿಣಿ, ಸರ್ ಹೇಗಾದರೂ ಮಾಡಿ ನೋಡಿ, ಬೇರೆ ಏನಾದರೂ ಇದ್ದರೆ ಸ್ವಲ್ಪ ನೋಡಿ, ನಮ್ಮ ಯಜಮಾನ್ರಿಗೆ ಸ್ವಲ್ಪ ವರ್ಕ್ ಬೇಕೇ ಬೇಕು ಸರ್ ಅಂತ ಹೇಳಿದಾಗ, ನೋಡಿ ಮೇಡಮ್, ಕೆನಡಾದಲ್ಲಂತೂ ಆಗೋದಿಲ್ಲ, ಯಾಕಂದರೆ ನಿಮ್ಮ ಯಜಮಾನ್ರಿಗೆ ಆಲ್ರೆಡಿ ಏಜ್ ಬಾರ ಆಗಿದೆ, ಈಗ ಮತ್ತೆ ಕೆನಡಾಗೆ ಅಂದರೆ ಕಷ್ಟ, ಬೇರೆ ಕಂಟ್ರೀಸಲ್ಲಿ ಬೇಕಾದ್ರೆ ಟ್ರೈ ಮಾಡ್ಬೋದು, ಆ ಥರ ಏನಾದರೂ ಬಂದಾಗ ನಾವು ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳ್ತಾರೆ. ಸರಿ ಅಂತ ಅವರಿಬ್ಬರು ಹೊರಗಡೆ ಬಂದಾಗ ಮನೋಜ್ ತುಂಬ ಅಪ್ಸೆಟ್ ಆಗಿರ್ತಾನೆ. ಏನು ರೋಹಿಣಿ, ದುಡ್ಡಿದ್ರು ಇವಾಗ ನಮಗೆ ಕೆನಡಾಗೆ ಹೋಗೋಕ್ಕಾಗ್ತಿಲ್ವಲ್ಲ, ಅದಕ್ಕೆ ಹೇಳಿದ್ದು ನಾನು, ಹೇಗಾದರೂ ಮಾಡಿ ಹೋಗ್ಬೇಕಂತ ಅರ್ಜೆಂಟ್ ಮಾಡಿದ್ದು, ನೀವು ಯಾರು ನಾನು ಅರ್ಥ ಮಾಡ್ಕೊಳ್ಳಿಲ್ಲ ನೋಡು, ಈಗ ದುಡ್ಡಿದ್ರು ನಾನು ಕೆನಡಾಗೆ ಹೋಗೋಕ್ಕಾಗ್ತಾ ಇಲ್ಲ, ನಾನು ಆಸೆ ಪಟ್ಟಿದ್ದ ಕೆಲಸ ಸಿಗ್ತಾ ಇಲ್ವಲ್ಲ ರೋಹಿಣಿ ಅಂತ ಬೇಜಾರು ಮಾಡ್ಕೊತಾನೆ. ಆಗ ರೋಹಿಣಿ, ಏನು ಮನೋಜ್ ನೀವು, ನಮ್ಮ ಹತ್ರ 30 ಲಕ್ಷ ಇದೆ, ಅನ್ನೋದು ಇಟ್ಕೊಂಡು ಏನಾದರೂ ಬಿಸ್ನೆಸ್ ಮಾಡೋಣ, ಸುಮ್ಮನೆ ಇರಿ ಮನೋಜ್ ಅಂತ ಹೇಳಿದಾಗ, 30 ಲಕ್ಷಕ್ಕೆ ಬಿಸ್ನೆಸ್ ಮಾಡ್ಬೋದಾ ರೋಹಿಣಿ ಅಂತ ಕೇಳಿದಾಗ, ಯಾಕಾಗಲ್ಲ, ಅದಕ್ಕೆ ತಕ್ಕಾಗಿ ಯಾವ ಬಿಸ್ನೆಸ್ ಓಪನ್ ಆಗುತ್ತೋ ಅದನ್ನೇ ಮಾಡೋಣ ನಾವು ಅಂತ ಹೇಳಿದಾಗ, ಇವಾಗ ಈ ಸರಿ ಈ ದುಡ್ಡು ಎಲ್ಲಿಂದ ಬಂತು ಅಂತ ಮನೆಯವ್ರು ಕೇಳಿದ್ರೆ ಏನು ಹೇಳೋದು ರೋಹಿಣಿ ಅಂತ ಕೇಳಿದಾಗ, ಇದನ್ನು ಚಾಯ ಕೊಟ್ಟರು ಅಂತ ಹೇಳೋದು ಬೇಡ, ಚಾಯ ಕೊಟ್ಟರು ಅಂತ ಹೇಳಿದ್ರೆ ನಿಮ್ಮ ಮನೆಯವರಂತೂ ಎಲ್ಲರನ್ನೂ ಅದು 4 ಭಾಗ ಮಾಡಿ 4 ಇದಾಗೋಷ್ಟ್ರಲ್ಲಿ ಏನೂ ಮಾಡೋಕ್ಕಾಗಲ್ಲ, ಇದನ್ನು ನಮ್ಮಪ್ಪ ಕಳಿಸಿದ್ರು ಅಂತ ಹೇಳ್ತೀನಿ, ಅದು 15 ಲಕ್ಷ ಕಳಿಸಿದ್ರು ಅಂತ ಹೇಳ್ತೀನಿ ಅಂದಾಗ, ನಿಮ್ಮಪ್ಪ ಜೈಲಲ್ಲಿ ಇದ್ದಾರಲ್ವ ಅಂತ ಕೇಳಿದಾಗ, ನಮ್ಮಪ್ಪ ಹೇಗೋ ಕಳಿಸಿದ್ರು ಅಂತ ನಾನು ಹೇಳ್ತೀನಿ, ನೀವು ಸುಮ್ಮನೆ ಇದ್ದರೆ ಸಾಕು, ನಾನು ಹೇಗಾದರೂ ಮ್ಯಾನೇಜ್ ಮಾಡ್ತೀನಿ, ಇದನ್ನು ಅಪ್ಪ ಕಳಿಸಿದ್ದು ಅಂತೇಳಿ 15 ಲಕ್ಷನ ನಿಮ್ಮ ಅಮ್ಮಂಗೆ ತೋರಿಸ್ಬಿಟ್ಟು ನಾವು ಫಸ್ಟು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ, ಆಮೇಲೆ ಬೇರೆ ಕತೆ ಎಲ್ಲ ನೋಡೋಣ, ನೀವು ಚಾಯಿನ ವಿಷಯ ನೀವು ತೆಗಿಲೇಬೇಡಿ ಅಂತ ಹೇಳ್ತಾಳೆ. ಆಗ ಮನೋಜ್, ನನಗೆ ಏನೂ ಅರ್ಥ ಆಗ್ತಾಯಿಲ್ಲ ರೋಹಿಣಿ, ನೀನು ಹೇಳ್ತಾ ಇದೆಯಾ, ನೀವೇನು ಮಾತಾಡಬೇಡಿ ಮನೋಜ್, ನಾನು ಹೇಳ್ದಂಗೆ ಕೇಳಿ, ನೀವು ಸ್ವಲ್ಪ ಸ್ಮಾರ್ಟಾಗಿರಿ ನೀವು ಅಂತ ಹೇಳ್ತಾಳೆ. ಸರಿ ರೋಹಿಣಿ, ನೀನು ಹೇಳ್ದಂಗೆ ಆಗಲಿ ಅಂತ ಮನೋಜ್ ತಲೆ ಅಲ್ಲಾಡಿಸ್ತಾನೆ. ಈಗ ಮನೆಗೆ ಹೋಗ್ಬೇಕಾದ್ರೆ ಮನೋಜು ಮತ್ತು ರೋಹಿಣಿ ಸ್ವಲ್ಪ ಸ್ವೀಟ್ಸು ಮತ್ತು ಬಟ್ಟೆ ತೊಗೊಂಡು ಹೋಗ್ತಾರೆ. ಇದು ನೋಡಿಬಿಟ್ಟು ಶಾಂತಿ ಮತ್ತು ರಂಗನಾಥ್ ಏನು ಅಂತ ಫುಲ್ಲು ಖುಷಿಯಾಗಿ ಬಂದಿದೆ ಏನು ಅಂತ ಕೇಳಿದಾಗ, ರವಿನೂ ಕೇಳ್ತಾನೆ, ಏನು ಮನೋಜ್ ನೀನು ಅದು ಸ್ವೀಟ್ಸು ಇದೆಲ್ಲ ತೊಗೊಂಬಂದ್ಯಾ, ನೀನು ದುಡ್ಡು ಬಿಚ್ಚಿ ಇತ್ತಂದಿದ್ಯಾ ಅಂದರೆ ತುಂಬ ನಂಬಕ್ಕೆ ಆಗ್ತಾ ಇಲ್ವಲ್ಲ ಅಂತ ಹೇಳಿದಾಗ, ನನ್ನ ಜೀವನದಲ್ಲಿ ಇವತ್ತು ತುಂಬ ವಿಶೇಷವಾದ ದಿನ, ಅದಕ್ಕೆ ತೊಗೊಂಬಂದೆ ಅಂತ ಹೇಳಿದಾಗ, ಏನು ವಿಶೇಷವಾದ ದಿನ, ಏನು ಸಮಾಚಾರ ಅಂತ ಹೇಳಿದಾಗ, ನನ್ನ ಲೈಫು ಸೆಟ್ಲ್ ಆಗ್ತಾಯಿದೆ ಅದಕ್ಕೋಸ್ಕರ ಅಂತ ಹೇಳ್ದಾಳೆ.
ಆವಾಗ ಎಲ್ಲರೂ ಏನು ಶಾಕಾಗಿ ಏನು ಸೆಟ್ಲ್ ಆಗ್ತಿದೆ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ, ನಮ್ಮಪ್ಪ 15 ಲಕ್ಷ ದುಡ್ಡು ಕಳಿಸಿದ್ದಾರೆ ಅತ್ತೆ ಅಂತ. ಅವಾಗ ಎಲ್ರಿಗೂ ಶಾಕ್ ಆಗುತ್ತೆ. ಆವಾಗ ರಂಗನಾಥ್ ಕೇಳ್ತಾರೆ, ನಿಮ್ಮಪ್ಪ ಜೈಲಲ್ಲಿದ್ದಾರಲ್ಲಪ್ಪ, ಅದು ಹೆಂಗೆ ದುಡ್ಡು ಕಳ್ಸೋಕ್ಕಾಗತ್ತೆ ಅಂದರೆ, ಇಲ್ಲ ಮಾವ, ಹಾಗಾದರೆ ನಿಮ್ಮ ಅಪ್ಪನ ಮುಂಚೆನೇ ಜೈಲಿಗೆ ಹೋಗ್ತೀನಿ ಅಂತ ಗೊತ್ತಿತ್ತು, ಅದಕ್ಕೆ ಮುಂಚೆನೇ ತೆಗ್ದಿಗೆ ಯಾರಿಗಾದ್ರೂ ಕೊಟ್ರ ಅಂತ ಸೂರ್ಯ ಕೇಳ್ತಾನೆ. ಆವಾಗ ಶ್ರುತಿ, ಹಾಂ ಇದು ಕರೆಕ್ಟ್ ಕ್ವಶನ್ ಅಂತ ಕೇಳಿದಾಗ ಥ್ಯಾಂಕ್ಸ್ ಸೋನ್ಸ್ ಪಪ್ಡಿ ಅಂತ ಸೂರ್ಯ ಹೇಳ್ತಾನೆ. ಅಲ್ಲ ಹಾಗಲ್ಲ, ಅದು ನಮ್ಮ ಮಾವನ ಹತ್ರನೇ ಫಸ್ಟೇ ಕೊಟ್ಟಿದ್ರಂತೆ, ನಮ್ಮ ಮಾವನ ಅಪ್ಪ ಆಗಿದ್ದ ಅರೆಸ್ಟ್ ಈ ಗಡಿ ಬಿಡಿಲಿ ಮರ್ತೋಗ್ಬಿಟ್ಟಿದ್ರಂತೆ, ಈಗ ಅವ್ರಿಗೆ ನೆನಪಾಗಿ ಅಕೌಂಟ್ ಕಳಿಸಿದ್ದಾರೆ ಅಂತ ಹೇಳ್ತಾರೆ. ಇದು ಹೆಂಗೆ ಸಾಧ್ಯ ಆಗುತ್ತೆ ಅಂತ ಎಲ್ಲರೂ ಕ್ವಶನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಆವಾಗ ಮನೋಜ್, ಏನರೋ ದುಡ್ಡು ಬಂದ್ರೂ ಹಿಂಗೆ ಎಲ್ಲ ನಾನು ಕ್ವಶನ್ಸ್ಗಳು ಕೇಳ್ತೀರಾ ಅಂತ ಹೇಳಿದಾಗ ಶಾಂತಿ, ನೋಡ್ದಮ್ಮ ನಮ್ಗೆ ಅವತ್ತು ಹೇಳ್ದೆ 2 ದಿನ ವ್ರತ ಮಾಡಿದ್ದಕ್ಕೆ ಹಿಂಗೆಲ್ಲ ಆಗ್ತಾ ಇದೆ, ಇನ್ನು ಪೂರ್ತಿ 48 ದಿನ ವ್ರತ ಮಾಡಿದ್ರೆ ಏನೇನೆಲ್ಲ ಆಗ್ಬೇಡ, ನಿಮ್ಮ ಅಪ್ಪ ನಾಳೆನೇ ಜೈಲಿಂದ ಬಂದ್ಬಿಡ್ತಾರೆ ನೋಡು ಅಂತ ಹೇಳ್ತಾ ಇರ್ತಾರೆ. ಆವಾಗ ಸೂರ್ಯ ಹೇಳ್ತಾನೆ, ಹೆಂಗೋ ನಮ್ಮ ಅಪ್ಪನ ದುಡ್ಡು ನಮಗೆ ಬಂತಲ್ಲಪ್ಪ ಅಂತ ಹೇಳಿದಾಗ ರೋಹಿಣಿ ಮತ್ತು ಮನೋಜಿಗೆ ಶಾಕ್ ಆಗುತ್ತೆ. ಏನು ನಮ್ಮ ಅಪ್ಪನ ದುಡ್ಡು ಅಂತ ಮನೋಜ್ ಕೇಳಿದಾಗ, ಮತ್ತೆ ನಿಂದು 27 ಲಕ್ಷ ಎತ್ಕೊಂಡು ಓಡೋಗಿದ್ದಲ್ಲ, ಇವಾಗ ಹೆಂಗೋ 15 ಲಕ್ಷ ನಿನ್ನ ಹತ್ರ ಬಂದಿದೆಯಲ್ವಾ, ಫಸ್ಟ್ ಅದನ್ನ ಅಪ್ಪನ ಕೊಟ್ಟು ಸೆಟ್ಲ್ ಮಾಡು, ಇನ್ನು ಮಿಕ್ಕಿ ದುಡ್ಡು ಏನಿದೆ ಅದನ್ನು ಬ್ಯಾಲೆನ್ಸ್ಗೆ ಹಾಕೊಂಡು ಆದಷ್ಟು ಬೇಗ ಕ್ಲಿಯರ್ ಮಾಡು ಅಂತ ಹೇಳ್ತಾನೆ. ರವಿ ಕೂಡ ಹೌದು ಹಾಗೆ ಮಾಡು ನೀನು ಅಂತ ಹೇಳಿದ ತಕ್ಷಣವೇ ರೋಹಿಣಿ ಮತ್ತು ಮನೋಜ್ಗೆ ಫುಲ್ಲು ಶಾಕ್ ಆಗುತ್ತೆ. ಇವ್ನು ಏನೇ ಮಾಡಿದ್ರು ಕೂಡ ಅದೇ ದುಡ್ಡಿಗೆ ಬರ್ತಾನಲ್ಲ, ನಾವೇನೇ ಪ್ಲ್ಯಾನ್ ಮಾಡ್ಕೊಂಡು ಬಂದರು ಅಂತ ರೋಹಿಣಿ ತಲೆ ಕೆಡಿಸ್ಕೊತಾಳೆ. ಈ ಕಡೆ ಮನೋಜ್ ಅಂತೂ ರೋಹಿಣಿ ಏನು ಹೇಳ್ತಾನೋ ಅದಕ್ಕೆಲ್ಲ ತಲೆ ಅಲ್ಲಾಡಿಸ್ತಾ ಇರ್ತಾಳೆ. ರೋಹಿಣಿ ಅಂತೂ ತನಗೆ ಸಿಕ್ಕಿದ ದುಡ್ಡನ್ನ ತನಗೆ ಹೆಂಗೆ ಬೇಕೋ ಹಾಗೆ ಲಾಭಕ್ಕೋಸ್ಕರ ಬಳಸ್ಕೊಂಡು ಎಲ್ಲರೂ ಬಕ್ರ ಮಾಡಿಕೊಂಡು ಮನೋಜನಂತೂ ಚೆನ್ನಾಗಿ ಬಕ್ರ ಮಾಡ್ತಾ ಇದ್ದಾಳೆ. ಈ ಶಾಂತಿಗಂತೂ ಬುದ್ಧಿನೇ ಇಲ್ಲ, ಅವಳು ಏನು ಹೇಳಿದ್ರು ತಲೆ ಅಲ್ಲಾಡಿಸ್ತಾ ಇರ್ತಾಳೆ ದುಡ್ಡು ನೋಡಿದ ತಕ್ಷಣವೇ. ನೋಡಬೇಕಾಗಿತ್ತು ಮುಂದಿನ ಸಂಚಿಕೆಗಳಲ್ಲಿ ರೋಹಿಣಿ ಇದೇ ಥರನೇ ಏನೇನೋ ಪ್ಲ್ಯಾನ್ಗಳು ಮಾಡ್ಕೊಂಡು ಹೆಂಗೆ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾಳೆ ಅಂದ್ಬಿಟ್ಟು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.